ನೀವೆಲ್ಲ ಹೇಳೋದು ಕೇಳಿದ್ರೆ ದೇವಸ್ಥಾನದ ಕಾವಲಿಗೆ ಅಮ್ಮನವರಿದ್ದಾರೆ. ಅವಳು ಶಕ್ತಿವಂತೆ. ಅವಳು ಇರಬೇಕಾದ್ರೆ ನಮ್ಮ ಕಾವಲಿನ ಅವಶ್ಯಕತೆ ಏನು ಅಂತ. ಸತ್ಯ ಹೇಳಿ ಇಲ್ಲದೆ ಇದ್ರೆ ಕಷ್ಟ ಆಗುತ್ತೆ. ಇಲ್ಲಿರೋ ಕೆಲಸಗಾರರು ಕಾವಲುಗಾರರು ಎಲ್ಲರೂ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ನೇರವಾಗಿ ಒಪ್ಕೊಳ್ಳಿ, ದೇವಸ್ಥಾನದ ಬೀಗ ಹೊಡೆದು ಒಳಗೆ ಬಂದವರು ಯಾರು? ನಮಗೇನು ಗೊತ್ತಿಲ್ಲ. ದಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ, ಬೆಳಿಗ್ಗೆ ಕೆಲಸಕ್ಕೆ ಬರ್ತೀವಿ. ಶೇಖರಿ, ನೀನು ಇದನ್ನ ಹೇಳ್ತೀಯ? ನಿನ್ನೆ ರಾತ್ರಿ ಕೆಲಸ ಮುಗಿದ ಕೂಡಲೇ ಹೊರಟೆ. ಬೀಗ ಹಾಕೋವರೆಗೂ ಕಾಯಲಿಲ್ಲ. ಈಗ ಬೆಳಗ್ಗೆ ಬಂದಿದ್ದೀನಿ. ಇಷ್ಟೇ ನನಗೆ ಗೊತ್ತು ಯಜಮಾನ್ರೆ. ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ. ನೀನು ತೋಳಲಿದ್ದ ತಾಯ್ತಾ ಇಲ್ಲಿ ಎಲ್ಲೋ ಬಿದ್ದೋಗಿರ್ಬೇಕು. ಇದನ್ನ ಗರ್ಭಗುಡಿ ಹತ್ರ ಸಿಕ್ತಂತೆ. ಈ ಶಾಲು ಶೇಖರ್ ಅವ್ರ ಚೀಲದಲ್ಲಿ ಸಿಕ್ತು. ಇದಕ್ಕೇನು ಹೇಳ್ತೀಯ?